ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಗುರುದೇವತಾಯ ನಮೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರಗಳು. 2025ರ ವರ್ಷ ಭವಿಷ್ಯ 3ನೇ ಸಂಚಿಕೆ. ಇವತ್ತಿನ ರಾಶಿ ಬಂದು ಕನ್ಯಾ ರಾಶಿ. ಕನ್ಯಾ ರಾಶಿಯ ಈ ಒಂದು 2025ರ ವರ್ಷ ಫಲ ಯಾವ ರೀತಿಯಿಂದ ಇರುತ್ತೆ ಅಂತ ನೋಡೋಣ ಬನ್ನಿ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಾಹಿತಿ ಇಷ್ಟವಾಗಿದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿ. ನಮ್ಮ ಸಂಸ್ಥೆಯಿಂದ ಪ್ರತಿಯೊಂದು ಯಂತ್ರ ತರಗತಿ, ಮಂತ್ರ ತರಗತಿ, ಜ್ಯೋತಿಷ್ಯ ತರಗತಿ, ವಾಸ್ತು ತರಗತಿ, ಸಂಖ್ಯಾಶಾಸ್ತ್ರ ತರಗತಿ, ಪರಿಹಾರ ತರಗತಿಗಳು, ಆಯುರ್ವೇದಿಕ್ ಸಂಬಂಧಪಟ್ಟಂತಹ ತರಗತಿಗಳು ನಡೀತಾ ಇರ್ತವೆ. ಆ ವಿಚಾರದ ಕುರಿತಾಗಿ ಕೂಡ ತೆಳಗಂಡಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಕರೆ ಮಾಡಬಹುದು ಅಥವಾ ನೇರವಾಗಿ ನಮ್ಮ ಕಚೇರಿಗೆ ಬಂದು ನೀವು ಮಾಹಿತಿಯನ್ನ ಪಡ್ಕೊಳ್ಬಹುದು. ಈಗ ವಿಚಾರಕ್ಕೆ ಬರೋಣ. 2025ರ ರಾಶಿ ಭವಿಷ್ಯ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯವರು ಈ ಒಂದು ವರ್ಷ ಹೇಗಪ್ಪ ಇರುತ್ತೆ ಅಂದ್ರೆ, ತಮ್ಮ ರಾಶಿಯಲ್ಲಿ ಗುರು 9ರಲ್ಲಿ ಸಂಚಾರ ಮಾಡುವುದರಿಂದ, ಗುರು ನಿಮ್ಮ ರಾಶಿಯಿಂದ 9ರ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಅದಕ್ಕೆ ಏನಾಗುತ್ತೆ, ದ್ವಾದಶದಲ್ಲಿ ಸಂಚಾರ ಮಾಡುವಾಗ ಪುತ್ರ ಸುಖ, ಕರ್ಮ ಸುಖ, ಇಷ್ಟಾರ್ಥ ಸಿದ್ಧಿ, ಸುಂದರಿಯಾದ ಸ್ತ್ರೀ ಲಾಭ, ಅಧಿಕಾರ ಪ್ರಾಪ್ತಿ, ಉನ್ನತ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಕೈ ಹಾಕಿದ ಕಾರ್ಯದಲ್ಲಿ ಪ್ರಗತಿ, ಧನಲಾಭ, ನಿವೇಶನ, ಭೂಮಿ ಕೊಳ್ಳುವಿಕೆ, ದೂರ ಪ್ರಯಾಣ, ತೀರ್ಥಯಾತ್ರೆ, ದರ್ಶನ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ, ವಾಹನ ಯೋಗ, ವಸ್ತ್ರಾಭರಣ ಪ್ರಾಪ್ತಿ, ಸಮಾಜದಲ್ಲಿ ಗೌರವ, ಘನತೆ, ಕೀರ್ತಿ, ಲಾಭ. ಈ ಕಾಲದಲ್ಲಿ ನಿಮ್ಮ ರಾಶಿಗೆ ಗುರುಬಲ ತುಂಬಾ ಪ್ರಶಸ್ತವಾಗಿದೆ. ಜನವರಿ ತಿಂಗಳು, ಫೆಬ್ರವರಿ ತಿಂಗಳು, ಮಾರ್ಚು, ಏಪ್ರಿಲ್, ಮೇವರೆಗೂ ಕೂಡ ಅದ್ಭುತವಾಗಿರ್ತದೆ. 2025 ಮೇ ತಿಂಗಳವರೆಗೂ ಈ ಒಂದು ಕನ್ಯಾ ರಾಶಿಯವರಿಗೆ ಯಾವುದೇ ರೀತಿಯಿಂದ ಹಿನ್ನಡೆ ಉಂಟಾಗಲ್ಲ, ಎಲ್ಲಾನು ಅದ್ಭುತವಾಗಿರುತ್ತೆ. ಅದಾದ ಮೇಲೆ ಗುರು ದಶಮ ಸ್ಥಾನಕ್ಕೆ ಹೋಗುವುದರಿಂದ ಎಲ್ಲಾನು ಅಶುಭ ಆಗುತ್ತೆ. ಹಾಗಾಗಿ ಆ ಒಂದು ಮೇ 15ನೇ ತಾರೀಕು ಕಳೆದ ಮೇಲೆ ನುರಿತ ಜ್ಯೋತಿಷ್ಯರ ಹತ್ರ ಹೋಗಿ ತಮ್ಮ ಜಾತಕವನ್ನು ಪರಿಶೀಲಿಸಿ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲವಾದ ಪಕ್ಷದಲ್ಲಿ ಮೇ 15ರ ಮೇಲೆ ಏನೆಲ್ಲ ಈಗ ಶುಭ ಫಲಗಳು ಕಾಣ್ತಾ ಇದ್ರು ಅದೆಲ್ಲ ಉಲ್ಟಾ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕನ್ಯಾ ರಾಶಿಯವರು ವಿಚಾರವನ್ನ 5 ತಿಂಗಳು ಅದ್ಭುತವಾಗಿದೆ, ಮಿಕ್ಕಿದ ಒಂದು 7 ತಿಂಗಳು ಅಶುಭದಾಯಕವಾಗಿರುತ್ತೆ. ಹಾಗಾಗಿ ಗುರುವಿಗೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಮಾಡಿಸ್ಕೊಳ್ಳೋದ್ರಿಂದ ಮುಂದಿನ ದಿನದಲ್ಲಿ ಶುಭ ಫಲಗಳನ್ನ ಕಾಣಬಹುದು. ಈಗ ಉಳಿದಂತ ರಾಶಿಯ ಒಂದು 2025ರ ಭವಿಷ್ಯ ತುಲಾ ರಾಶಿ. ಯಾವ ರೀತಿಯಿಂದ ತುಲಾ ರಾಶಿಯ ವರ್ಷ ಭವಿಷ್ಯ ಇರುತ್ತಂದ್ರೆ, ನಿಮ್ಮ ರಾಶಿಯಲ್ಲಿ ಈಗ ಪ್ರೆಸೆಂಟ್ ಆಗಿ 8ರಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ರೋಗದಿಂದ ಬಳಲ್ತಾ ಇದ್ದೀರಾ. ನೀವು ಅನಾರೋಗ್ಯದಲ್ಲಿ ತೊಂದರೆ ಉಂಟಾಗಿದೆ, ತುಂಬಾ ನೋವನ್ನ ಅನುಭವಿಸ್ತಿದ್ದೀರಾ, ತುಂಬಾ ಸಂಕಟಗಳನ್ನ ಅನುಭವಿಸ್ತಿದ್ದೀರಾ, ತುಂಬಾ ಶೋಕವನ್ನ ಅನುಭವಿಸ್ತಿದ್ದೀರಾ, ತುಂಬಾ ಕಣ್ಣೀರನ್ನ ಇಡ್ತಾ ಇದ್ದೀರಾ. ಮನಸ್ಸಿಗೆ ನಾನಾ ರೀತಿಯ ಚಿಂತೆ ನಿಮಗೆ ಕಾಡ್ತಾ ಇದೆ. ಯಾಕಂದ್ರೆ ಅಷ್ಟಮದಲ್ಲಿ ಗುರು ಇದ್ರೆ ಅದು ಶುಭ ಫಲಗಳನ್ನು ಕೊಡೋದಿಲ್ಲ, ಆದಷ್ಟು ಗುರುಬಲ ಇರೋದಿಲ್ಲ ಅಲ್ಲ. ಹಾಗಾಗಿ ಅವ್ರಿಗೆ ಎಲ್ಲಾ ರೀತಿಯಿಂದ ತೊಂದರೆ ಆಗ್ತಾ ಇರುತ್ತೆ. ಧನ ನಷ್ಟ ಆಗ್ತಾ ಇದೆ, ಕೋರ್ಟ್ ಕಚೇರಿಯಲ್ಲಿ ತೊಂದರೆ ಉಂಟಾಗುತ್ತೆ, ಅಪಮಾನಗಳಾಗುತ್ತೆ, ಆಕಸ್ಮಿಕವಾಗಿ ಧನ ನಷ್ಟ ಆಗುತ್ತೆ, ಕಿರಿಕಿರಿ, ಗೊಂದಲ, ಅಶಾಂತಿಯ ವಾತಾವರಣ ಎಲ್ಲಾನು ಹೇಳ್ತಾ ಹೋದ್ರೆ 1 ಅವರ್ ಹೇಳ್ಬೋದು. ಒಟ್ಟಾರೆ ತುಲಾ ರಾಶಿಗೆ ಈಗ ಪ್ರೆಸೆಂಟು 2025ರ 5 ತಿಂಗಳ ಕಾಲ ಗುರು ಸ್ಥಾನ ಪಲಟ ಆಗೋವರೆಗೂ ಕೂಡ ಚೆನ್ನಾಗಿಲ್ಲ. ಅದಾದ ಮೇಲೆ ಉಳಿದಂತ ದಿನಮಾನಗಳು ಅದ್ಭುತವಾಗಿರುತ್ತೆ. 2025ಕ್ಕೆ ಕಾಲಿಡೋದರ ಮುಂಚಿತವಾಗಿ ಈ ಡಿಸೆಂಬರ್ ತಿಂಗಳು ಕೊನೆಯಲ್ಲಿ ನೀವು ಭಗವಂತನ ಗುರುವಿಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳು, ಪೂಜೆ ಕರ್ಮಗಳು, ಧ್ಯಾನಾದಿಗಳು ಮಾಡೋದ್ರಿಂದ ನೀವು ಶುಭ ಫಲಗಳನ್ನ ಕಾಣಬಹುದು. ಒಟ್ಟಾರೆ ಈ ಒಂದು ಕನ್ಯಾ ರಾಶಿ ಮತ್ತು ತುಲಾ ರಾಶಿ ಈ 2ರ ವಿಚಾರವನ್ನ ತಿಳಿಸಿದ್ದೀನಿ. ಈ ಒಂದು ಮಾಹಿತಿಯಲ್ಲಿ ಏನಾದರೂ ಗೊಂದಲ ಇದ್ರೆ ಕರೆ ಮಾಡಿ ಕೂಡ ತಿಳ್ಕೋಬಹುದು, ಅಥವಾ ಈ ಮಾಹಿತಿ
ಮಾಹಿತಿ ಇಷ್ಟವಾಗಿದ್ರೆ ಇನ್ನೊಬ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಮತ್ತೆ ನಿಮ್ಮನ್ನ ಕಾಣ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ. ಶುಭಮಸ್ತು.